ಕಷ್ಟ. ಈ ಒಬ್ಬರು ನೋಡಿದೆ ನಾನು ಇಲ್ಲಿ ಇದಕ್ಕಿದ್ದಾಗ ಏನೋ ಪ್ರಾಬ್ಲಮ್ ಆಗಿ ಕೆಳಗಡೆ ಬಿದ್ದರೆ ಅವ್ರನ್ನ ಹೊರಗಡೆ ತಗೊಂಡೋದ್ರಿ, ಮತ್ತೆ ಅವ್ರ ಟ್ರೀಟ್ಮೆಂಟ್ ಮಾಡೋದು, ಮತ್ತೆ ಈಗೇನು ಇನ್ನೊಂದು ವಿಷಯ ಏನೋ ಹೇಳಿದ್ರಿ ಮತ್ತು ಬ್ಯಾಡ್ ನ್ಯೂಸ್ ಅದು, ಈಗೇನೋ ಯಾರೋ ಡೆತ್ ಆದ್ರು ಅವ್ರನ್ನ ಎಲ್ಲ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ತಿಂಡಿ ಮಾಡಿದ್ರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಶಿವಾನಂದ ರೆಡ್ಡಿ ಅವರದ್ದು ಜನ್ಮದಿನ, ಹಾಗಾಗಿ ಅವರ ಕುಟುಂಬ ಸಮೇತರಾಗಿ ಅವರ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಅವರ ಹುಟ್ಟುಹಬ್ಬನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರು ಒಳ್ಳೇದಾಗ್ಲಿ, ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸ್ಲಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗ್ಲಿ. ಇಲ್ಲಿರ್ತಕ್ಕಂಥ ಶ್ರೀಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಅಂತ ಮನಸ್ಫೂರ್ತಿ ಬೇಡ್ಕೊಳ್ತೀವಿ ಸರ್. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಮ್ಮ ಆಶ್ರಮದ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಇದು ಒಳ್ಳೆಯ ಕೆಲಸ, ಇದು ಸಾಮಾನ್ಯವಾದ ಕೆಲಸ ಅಲ್ಲ. ನಾವು ಒಂದ್ ದಿವಸ ಪ್ರಸಾದ ಕೊಟ್ಟು ಹೋಗ್ಬೋದು ವಿನಃ ಪ್ರತಿನಿತ್ಯ 24 ಗಂಟೆಗಳ ಕಾಲ ಅವರ ಆಗುವಗಳನ್ನು ನೋಡ್ತಿದ್ದೀರಲ್ಲ, ನಿಮಗೆ ತುಂಬಾ ಧನ್ಯವಾದಗಳು ಸ್ವಾಮೀಜಿ. ಮತ್ತೊಂದು ವಿಷಯ ಏನಂದ್ರೆ, ಆರೋಗ್ಯವಾಗಿ ದುಡಿಯುವಂತವ್ರನ್ನ ಆರಾಮಾಗಿ ಸಾಕ್ಬೋದು. ಬಟ್ ಇಲ್ಲಿ ಅಂಗವಿಕಲರು ಮತ್ತೆ ರೋಗ, ಆರೋಗ್ಯದ ಏರುಪೇರು ಇಂತಹವುಗಳನ್ನೆಲ್ಲ ನೋಡೋದು ತುಂಬಾ ಕಷ್ಟ. ಈ ಒಬ್ಬರು ನೋಡಿದೆ ನಾನು ಇಲ್ಲಿ ಇದಕ್ಕಿದ್ದಾಗ ಏನೋ ಪ್ರಾಬ್ಲಮ್ ಆಗಿ ಕೆಳಗಡೆ ಬಿದ್ದರೆ ಅವ್ರನ್ನ ಹೊರಗಡೆ ತಗೊಂಡೋದ್ರಿ, ಮತ್ತೆ ಅವ್ರ ಟ್ರೀಟ್ಮೆಂಟ್ ಮಾಡೋದು, ಮತ್ತೆ ಈಗೇನು ಇನ್ನೊಂದು ವಿಷಯ ಏನೋ ಹೇಳಿದ್ರಿ ಮತ್ತು ಬ್ಯಾಡ್ ನ್ಯೂಸ್ ಅದು, ಈಗೇನೋ ಯಾರೋ ಡೆತ್ ಆದ್ರು ಅವ್ರನ್ನ ಎಲ್ಲ ವ್ಯವಸ್ಥೆ ಮಾಡಿ ಅವ್ರು ಕಳಿಸಿದೀವಿ ಅಂತ ಹೇಳಿದ್ವಿ. ಇದೆಲ್ಲ ತುಂಬಾ ಕಷ್ಟಕರವಾದ ಕೆಲಸ. ಯಾಕಂದ್ರೆ ಒಬ್ರು ಡೆತ್ ಆಗಿರೋರ್ನ ಅವ್ರು ನಾವು ಯಾರು ಎಲ್ಲಿದ್ದು ಅದ್ರದ್ದು ಕಾರ್ಯಕ್ರಮಗಳು ಮಾಡೋದು ತುಂಬಾ ಕಷ್ಟವಾದ ಕೆಲಸ. ಹಾಗಾಗಿ ಇಂಥ ಕೆಲಸ ಮಾಡೋದು 1000ಕ್ಕೆ ಒಬ್ಬರೇ.
ಅದು ಇಷ್ಟೊಂದು ಜವಾಬ್ದಾರಿ ತಗೊಂಡು 24 hours ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ತುಂಬಾ ಕಷ್ಟವಾದ ಕೆಲಸ. ನಮಗೆ ಅನ್ಕೋತೀವಿ ನೈಟ್ ಯಾವ್ದಾದ್ರು ಫೋನ್ ಬಂದ್ರೆ ಈಗ ಯಾರೋ ಫೋನ್ ಮಾಡೋಣಪ್ಪ ಇನ್ನೊಂದು ಸೈಲೆಂಟ್ ಮಾಡ್ತೀವಿ. ಬಟ್ ರಾತ್ರಿ ಹೊತ್ತು ಇವರಿಗೆ 108 ಅನಾರೋಗ್ಯದ ಸಮಸ್ಯೆಗಳು ಉಂಟಾದಾಗ ಅವ್ರಿಗೆ ಎದ್ದು ಬಂದು ಮತ್ತೆ ಇಲ್ಲೇ ಒಂದು ಜನಸ್ನೇಹಿ ಮೆಡಿಕಲ್ಸ್ ಅಂತ ಮಾಡಿದ್ದಾರೆ. ಇವರ ಆರೋಗ್ಯವನ್ನು ವಿಚಾರಿಸೋದು ತುಂಬಾ ಕಷ್ಟವಾದ ಕೆಲಸ. ಹಾಗಾಗಿ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಇಂಥ ಜನಸ್ನೇಹಿ ಆಶ್ರಮಗಳನ್ನು ಇನ್ನು ತುಂಬಾ ಮಾಡಲಿ, ಮತ್ತೆ ನಿಮ್ಗೆ ಹೆಚ್ಚಿನ ಅನಾಶ್ರಿತರಿಗೆ ಸೇವೆ ಮಾಡೋ ಶಕ್ತಿ ಕೊಡಲಿ ತಾಯಿ ಚಾಮುಂಡೇಶ್ವರಿ ಮತ್ತೆ ಶಿವಕುಮಾರ ಸ್ವಾಮೀಜಿಗಳು ಅಂತ ಕೇಳ್ಕೊಳ್ತಾ, ನೀವು ಆರೋಗ್ಯವಾಗಿ 100 ವರ್ಷಗಳ ಕಾಲ ಇಲ್ಲಿದ್ರೆ ಸಹ ನೀವು ಸಾವಿರಾರು ಜನ ಅನಾಥರನ್ನ ಸಾಕ್ಬೋದು ಅಂತೇಳಿ ನಾನು ಈ 2 ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತ ಸ್ವಾಮೀಜಿಗಳಿಗೆ ತುಂಬಾ ಧನ್ಯವಾದಗಳು. ಬಹಳ ಖುಷಿ ಆಯ್ತು. ನಿಮ್ಮ ಮಾತು ತುಂಬಾ ಅರ್ಥಪೂರ್ಣವಾಗಿತ್ತು. ಎಲ್ಲರೂ ಅನ್ಕೋಬಹುದು ಸಮಾಜ ಸೇವೆ ಅಂದ್ರೆ ತುಂಬಾ ಈಸಿ, ಎಲ್ಲಿಂದನೋ ಬರುತ್ತೋ ಹೇಗ್ ಬೇಕಾದ್ರೂ ಮಾಡ್ಬೋದು ಅಂತ. ಬಟ್ ಅಷ್ಟು ಈಸಿಯಾಗಿ ಇರೋದಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ನಾನಾ ತರ ಸಮಸ್ಯೆಗಳಿರುತ್ತೆ. ಸೊ ಅವರೆಲ್ಲ ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಂಡು ಅವರಿಗೆ ಟೈಮ್ ಊಟದ ವ್ಯವಸ್ಥೆ ಮತ್ತೆ ಮೆಡಿಸಿನ್ಸ್ ಮತ್ತೆ ಬಟ್ಟೆ ವ್ಯವಸ್ಥೆ ಮಾಡೋದು ತುಂಬಾ ಅಸಾಧ್ಯವಾದ ಕೆಲಸನೇ. ಬಟ್ ಆದ್ರೆ ನನಗದು ಅಸಾಧ್ಯ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮ ತಂದೆಯ ಸಮಾನರಾದಂತ ಶನೇಶ್ವರ ಸ್ವಾಮಿ ಅವರು ನಮಗೆ ಕಾವಲುಗಾರರಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನ ಕಾಪಾಡ್ತಿರೋದು ಅವರು. ಹಾಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಗೆ ಸಾಕಷ್ಟು ಜನ ಸಹಾಯ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ಸ್ವಾಮಿಯ ಕೃಪೆ ಎಲ್ಲರ ಮೇಲೂ ಇರ್ಲಿ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಸ್ವಾಮಿಯ ಆಶೀರ್ವಾದದಿಂದ ಇವತ್ತು ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದಾರೆ. ಸೊ ನಿಮ್ಗೂ ಧನ್ಯವಾದಗಳು, ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದ. Happy birthday to you. Happy birthday to you. Happy birthday to you. Happy birthday to you. ಕ್ಲಾಸ್ ಮಾಡಿ